ಬೆಳಗಾವಿ ನಗರದ ಹಿಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲಿ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಪ್ರತಿಮೆ, ಭಾವಚಿತ್ರ ಹಾಗೂ ನಾಮಫಲಕವನ್ನು ಸ್ಥಾಪಿಸಬೇಕು ಎಂದು ಶ್ರೀರಾಮ್ ಸೇನೆಯ ರಾಷ್ಟ್ರ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇಂದು ಬೆಳಗಾವಿಯ ಸರ್ಕಾರಿ ವಿಶ್ರಾಂತಿ ಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಸಾವರ್ಕರ್ ಅವರು 1950ರಲ್ಲಿ ಹಿಂಡಲ್ಗಾ ಜೈಲಿನಲ್ಲಿ 3 ತಿಂಗಳ ಕಾಲ ಶಿಕ್ಷೆ ಅನುಭವಿಸಿದ್ದರು. ಇಂತಹ ಐತಿಹಾಸಿಕ ಮಹತ್ವದ ಸ್ಥಳದಲ್ಲಿ ಅವರ ಸ್ಮರಣಾರ್ಥ ಯಾವುದೇ ಪ್ರತಿಮೆ ಇಲ್ಲದಿರುವುದು ದುರದೃಷ್ಟಕರ ಎಂದು ಹೇಳಿದರು. ಮುತಾಲಿಕ್ ಅವರು ಸರ್ಕಾರದ ಮುಂದೆ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೊದಲನೆಯದಾಗಿ, ಹಿಂಡಲ್ಗಾ ಕಾರಾಗೃಹದಲ್ಲಿ ಸಾವರ್ಕರ್ ಅವರ ಪ್ರತಿಮೆ ಮತ್ತು ನಾಮಫಲಕ ಸ್ಥಾಪನೆ ಮಾಡಬೇಕು. ಎರಡನೆಯದಾಗಿ, ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ಅವರ ಪ್ರತಿಮೆ ಸ್ಥಾಪಿಸಬೇಕು. ಮೂರನೆಯದಾಗಿ, ಶಾಲಾ ಪಠ್ಯಪುಸ್ತಕಗಳಲ್ಲಿ ಸಾವರ್ಕರ್ ಅವರ ಜೀವನ ಮತ್ತು ರಾಷ್ಟ್ರ ಸೇವೆಯ ಕುರಿತು ಪ್ರತ್ಯೇಕ ಅಧ್ಯಾಯ ಸೇರಿಸಬೇಕು. ಈ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜುಲೈ 13, 2026ರಂದು ಬೆಳಿಗ್ಗೆ 11 ಗಂಟೆಗೆ ಹಿಂಡಲ್ಗಾ ಕಾರಾಗೃಹದ ಮುಖ್ಯ ದ್ವಾರದ ಎದುರು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್. ರವಿಕುಮಾರ್, ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ ಬಿಜೆಪಿ ನಾಯಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ. ಸರ್ಕಾರ ತಕ್ಷಣವೇ ಸ್ಪಂದಿಸಿ ಸಾವರ್ಕರ್ ಅವರಿಗೆ ಸೂಕ್ತ ಗೌರವ ನೀಡಬೇಕು ಎಂದು ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಇವರನ್ನು ಅಂಡಮಾನಿಗೆ ತೊಗೊಂಡು ಹೋಗಬೇಕಾದ್ರೆ, ಜೈಲಿಗೆ ತೊಗೊಂಡು ಹೋಗಬೇಕಾದ್ರೆ ಹಡಗಿನಲ್ಲಿ ಅವರು ಸಮುದ್ರದಿಂದ ಅವರು ಅಲ್ಲಿಂದ ಪರಾರಿಯಾಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದಿನಾಂಕ ಇವತ್ತು 116ನೇ ವರ್ಷ. ಇವತ್ತು ಅಂದರೆ 8 ಜುಲೈ ಇವತ್ತೇ ಅವರು ಆ ಸಮುದ್ರದಿಂದ ಹಾರಿದಂಥ ದಿನ. ಇನ್ನು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬೆಳಗಾವಿಯ ಹಿಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲಿ 3 ತಿಂಗಳು ಇರ್ತಾರೆ. 1950ನಲ್ಲಿ ಅವರನ್ನು ಕರ್ನಾಟಕ ಸರ್ಕಾರ, ಅಂದರೆ ಭಾರತ ಸರ್ಕಾರ, ನೆಹರು ಅವರು ಕಾಂಗ್ರೆಸ್ ಸರ್ಕಾರ ಅವರನ್ನು ಬಂಧನ ಮಾಡಿ, ಮುಂಬೈನಿಂದ ಬಂಧನ ಮಾಡಿ ಇಲ್ಲಿ ಹಿಂಡಲ್ಗಾ ಜೈಲಿಗೆ ತರ್ತಾರೆ ಅವರು 1950ನಲ್ಲಿ. ಕಾರಣ ಏನು ಅಂತಂದರೆ, ಆ ಪಾಕಿಸ್ತಾನದ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ, ಮಾತುಕತೆಗೆ ಬರೋರಿದ್ದಾರೆ, ಇವರೇನಾದರೂ ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸ್ಬೋದು, ಪ್ರತಿಭಟನೆ ಮಾಡ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಿವೆಂಟಿವ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಇಲ್ಲಿ 3 ತಿಂಗಳು ಇಡ್ತಾರೆ. ಇದೊಂದು ಅತ್ಯಂತ ಖಂಡನೀಯವಾದ್ದು, ಅನಾವಶ್ಯಕವಾದ್ದು. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕ್ರಾಂತಿಕಾರಿಗಳ ಪರವಾಗಿ ನಿಂತ್ಕೊಂಡಿಲ್ಲ. ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಕೂಡ ಇರ್ಬೋದು. ಅವರನ್ನು ಕೂಡ ವ್ಯವಸ್ಥಿತವಾಗಿ ಪಕ್ಕಕ್ಕೆ ತಳ್ತಾರೆ. ಹೀಗೆ ಇವರಿಗೆ ಶಾಂತಿ ಪ್ರಿಯರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡೋಗೋಸ್ಕರ ತಮ್ಮದೇ ಆದಂಥ ವ್ಯಕ್ತಿಗಳನ್ನು ಪ್ರೊಜೆಕ್ಟ್ ಮಾಡ್ತಾ ಬಂದರು. ಅದು ಗಾಂಧೀಜಿ, ನೆಹರೂಜಿ ಬಿಟ್ಟರೆ ಮೂರನೇವರು ಯಾರನ್ನೂ ಪ್ರೊಜೆಕ್ಟ್ ಮಾಡಲಿಲ್ಲ. ಯಾರನ್ನೂ ಇತಿಹಾಸದ ಪುಟಗಳಲ್ಲಿ ಅವರನ್ನು ದಾಖಲೆ ಕೂಡ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಕೂಡ ಎಲ್ಲೂ ಉಲ್ಲೇಖ ಮಾಡಿಲ್ಲ, ಪಠ್ಯಪುಸ್ತಕದಲ್ಲಿಲ್ಲ, ಇತಿಹಾಸದಲ್ಲೂ ಕೂಡ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ವೋಟ್ ಬ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಷ್ಟೇ ವಿನಃ, ಅಧಿಕಾರಗೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ ವಿನಃ, ಅವತ್ತಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ 2 ಬಾರಿ ಸೋಲಿಸುತ್ತೆ. ಅವರ ವಿರುದ್ಧ ತಮ್ಮ ಕ್ಯಾಂಡಿಡೇಟ್ ಹಾಕಿ ಡಾಕ್ಟರ್ ಅಂಬೇಡ್ಕರನ್ನು ಸೋಲಿಸ್ತಾರೆ. ಅಷ್ಟೇ ಅಲ್ಲ, ಅವರ ಸತ್ತ ನಂತರ, ತೀರಿಕೊಂಡ ನಂತರ ದೆಹಲಿಯಲ್ಲಿ
ಒಂದು ಸ್ವಲ್ಪ ಕೂಡ ಜಾಗ ಕೊಡೋದಿಲ್ಲ, ಸರ್ಕಾರದ ಜಾಗ ಕೊಡೋದಿಲ್ಲ ಅವರ ಸಮಾಧಿಗೆ. ಅಲ್ಲಿಂದ ಮುಂಬೈಗೆ ಬರಬೇಕಾಯ್ತು. ಅಂದರೆ ಇಂಥ ನೀಚ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಅಂಬೇಡ್ಕರ್ 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 ಅಂತ ಹೇಳಿ ದೊಡ್ಡದಾಗಿ ಇವತ್ತು ಅವರು ಬಾಯಲ್ಲಿ ಬರ್ತಾ ಇರುವಂಥದ್ದು ಬೂಟಾಟಿಕೆ, ಇದು ನಾಟಕ ಇದು. ಸೊ ಈ ರೀತಿಯ ಯಾರು ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಸಮರ್ಪಿತ ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥವರು ಸಾಕಷ್ಟು ಜನ ಇದ್ದಾರೆ. ಇವನ್ ಅಬ್ದುಲ್ ಕಲಾಂ, ಇವ್ರದ್ದು ಹೆಸರು ಕೂಡ ತೊಗೊಳ್ಳಲ್ಲ. ಇವ್ರದ್ದು ಹೆಸರಿನಲ್ಲಿ ರೋಡ್ ಇಲ್ಲ, ಇವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಕಾಂಗ್ರೆಸ್ನವರು. ಇವತ್ತಿಗೂ ದೆಹಲಿಯಲ್ಲಿ ಬಾಬರ್ ರೋಡ್, ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್ ಇವತ್ತಿಗೂ ಇದ್ದಾವೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಇಂಥವ್ರು ಬೇಕು, ದೇಶದ್ರೋಹಿಗಳು ಬೇಕು, ಮತಾಂಧರ ಬೇಕು, ಹಿಂದೂ ವಿರೋಧಿಗಳು ಬೇಕಾದಂಥ ರೋಡ್ಗಳು ಇವತ್ತಿಗೂ ಇದ್ದಾವೆ. ಆದರೆ ಇಂಥ ಕ್ರಾಂತಿಕಾರಿಗಳ ಹೆಸರನ್ನು ವ್ಯವಸ್ಥಿತವಾಗಿ ಮರೆಮಾಚಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ, ಬಿ ಜೆ ಪಿ ಸರ್ಕಾರ 1922ರಲ್ಲಿ ಇಲ್ಲಿಯ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಅವತ್ತಿನ ಗೃಹ ಮಂತ್ರಿ ಸನ್ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಅವರು ಮತ್ತು ರವಿಕುಮಾರ್ ಅನ್ನುವಂಥ ಒಬ್ಬರು MLC ಅವರು, ತಿಪ್ಟೂರಿನ MLA ಅವರು ಮತ್ತು ಇಲ್ಲಿ ಲೋಕಲ್ ಕಾರ್ಯಕರ್ತರು ಸೇರಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಕೂಡ ಇದ್ದರು ಅವ್ರ ಜೊತೆಗೆ. ಒಳಗಡೆಗೆ ಹೋಗಿ, ಅಂದರೆ ಹಿಂಡಲ್ಗ ಜೈಲು ಒಳಗಡೆ ಹೋಗಿ ಎಲ್ಲಿ ಸಾವರ್ಕರನ್ನು ಬಂಧನ ಮಾಡಿ ಯಾವ ರೂಮ್ನಲ್ಲಿ ಇಟ್ಟಿದ್ರೋ ಆ ರೂಮ್ನಲ್ಲಿ ಹೋಗಿ ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಹೊರಗಡೆಗೆ ಪ್ರೆಸ್ ಮೀಟ್ ಮಾಡ್ತಾರೆ, ದಾಖಲೆ ಇದೆ. ಸೊ ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮತ್ತೆ ಅದಕ್ಕೇನು ಆ ಫೋಟೋಗಳನ್ನು ದಾಖಲೆಗಳನ್ನು ಎಲ್ಲ ತೆಗೆದು ಹಾಕಿದ್ದಾರೆ. ನಾನು ಒಂದು ವಾರದ ಹಿಂದೆ ಸುಪ್ರೀಡೆಂಟ್ ಕಡೆ ಹೋಗಿ ಮನವಿ ಕೊಟ್ಟಿದ್ದೀನಿ, ನಮಗೆ ಒಳಗಡೆಗೆ ಫೋಟೋ ಇಡೋಕ್ಕೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಅವರು ಒಪ್ಪಲಿಲ್ಲ. ನಮಗೆ ಅದು ನನ್ನ ಕಡೆ ಅನುಮತಿ ಕೊಡೋಕ್ಕೆ ನನ್ನ ಕಡೆ ಇಲ್ಲ, ನಾನು ಮೇಲ್ಗಡೆ ಕಳಿಸ್ತೀನಿ, ಅವ್ರು ಕೊಟ್ಟರೆ ಮಾಡಿ ಅಂತ ಹೇಳುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಹೇಳೋದು, ನಮ್ಮ ಬೇಡಿಕೆಗಳಿದೆ. ಇಂಥ ಮಹಾಪುರುಷರು ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥ, ಇಡೀ ಮನೆತನವನ್ನೇ ಉದ್ಧ್ವಸ್ತ ಮಾಡಿದಂಥ, ದೇಶಕ್ಕಾಗಿ, ಧರ್ಮಕ್ಕಾಗಿ, ಹಿಂದೂಗಳಿಗೋಸ್ಕರ. ಸೊ ಅಂಥ ಮಹಾಪುರುಷನ 3 ತಿಂಗಳ ಜೈಲಿನಲ್ಲಿದ್ದಂಥ ಅನಾಥವಾಗಿ, ಅಲ್ಲಿ ಏನೂ ಕುರು ಇಲ್ಲ, ಗೊತ್ತೂ ಇಲ್ಲ, ಫಲಕ ಇಲ್ಲ, ಮೂರ್ತಿ ಇಲ್ಲ ಅಂತಂದರೆ ಇದನ್ನು ನಾವು ಒಪ್ಪಲ್ಲ. ನಾವು ದೇಶಭಕ್ತರಾದಂಥವರು, ನಾವು ಸಾವರ್ಕರ್ ಭಕ್ತರಾದಂಥವರು. ಸೊ ಇಂಥ ಬೆಳಗಾವಿಯಂಥ ಸಿಟಿಯಲ್ಲಿ ಕಾರಾಗೃಹದಲ್ಲಿ 3 ತಿಂಗಳಿದ್ದಂಥ ಆ ಮಹಾಪುರುಷರ ಭಾವಚಿತ್ರವನ್ನು, ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ನಾವೊಂದು 5 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಸೊ 5 ಬೇಡಿಕೆಗಳನ್ನು ಸರ್ಕಾರಕ್ಕೆ ಒಪ್ಪಿಸೋ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಿದ್ದೀವಿ. 13ನೇ ತಾರೀಕು, ಇದೇ ತಿಂಗಳು 13, ಅಂದರೆ ಅವತ್ತೇ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಬಿಡುಗಡೆ ಆಗುತ್ತೆ. 1950 ಜುಲೈ 13 ಅವತ್ತು ಬಿಡುಗಡೆ ಆಗುತ್ತೆ. ಬಿಡುಗಡೆಯ ದಿನವೇ ನಾವು ಆ ಜೈಲ್ ಎದುರುಗಡೆಗೆ ಸಾವರ್ಕರ್ ಅವರ ಒಂದು ಭಾವಚಿತ್ರ ಫೋಟೋ ಇಟ್ಟು ಪೂಜೆ ಮಾಡಿ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎನ್ ರವಿಕುಮಾರ್ MLC ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಹರ್ಷ ಅಂಥೇಳಿ, ನಿಮಗೆಲ್ಲ ಲಿಸ್ಟ್ ಕೊಡ್ತೀನಿ, ಒಂದು ಕಾಪಿ ಎಲ್ಲರಿಗೂ ಕೊಡ್ತೀವಿ. ಸೊ ಡಾಕ್ಟರ್ ಹರ್ಷ ಅಂಥೇಳಿ ಸಾವರ್ಕರ್ ಸಾಹಿತ್ಯ ಟ್ರಸ್ಟಿ ಇದ್ದಾರೆ, ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿಯ ಬೆಳಗಾವಿನ ಹಾಲಿ MLA ಆದಂಥ ಶ್ರೀಯುತ ಅಭಯ್ ಪಾಟೀಲ್ ಅವರು, ಮಾಜಿ MLAಗಳಾದಂಥ ಸಂಜಯ್ ಪಾಟೀಲ್ ಬೆನ್ಕೆ ಅವರು ಮತ್ತು ಡಾಕ್ಟರ್ ಸೋನಾಲಿ ಸರ್ನೋಬತ್ ಇವರು ಇರ್ತಾರೆ. ಆಮೇಲೆ ಕಡಾಡಿ ಅವರು, ಮಾಜಿ ರಾಜ್ಯಸಭಾ ಮೆಂಬರ್ ಅವರು. ಇದಲ್ಲದೆ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಕೂಡ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನೂ ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತೀನಿ. ಸೊ ನಮಗೆ ಮುಖ್ಯವಾಗಿ
ಇವತ್ತಿನ ಇದನ್ನು ಇವತ್ತು ದಾಖಲೆ ಇಲ್ಲ, ಫೋಟೋ ಇಲ್ಲ, ಅಲ್ಲಿ ಮೂರ್ತಿ ಇಲ್ಲ ಅಂತನ್ನುವಂಥ ಏನು ಒಂದು ಇವತ್ತು ಉಡಾಫೆ ಮಾತನಾಡುವಂಥ ಸರ್ಕಾರಗಳು, ನಿಮಗೆ ಕ್ರಾಂತಿಕಾರಿಗಳು, ದೇಶಭಕ್ತರು, ಭಗತ್ ಸಿಂಗ್ ಆಗಲಿ ಇಂಥವ್ರು ಮಹಾನ್ ವ್ಯಕ್ತಿಗಳ ಸ್ಮರಣೆ ಇವತ್ತಿನ ಪೀಳಿಗೆಗೆ, ಇವತ್ತಿನ ನಾಗರಿಕರಿಗೆ, ಇವತ್ತಿನ ಸಮಾಜಕ್ಕೆ ಗೊತ್ತಾಗೋ ದೃಷ್ಟಿಯಿಂದ ಇದು ಅವಶ್ಯಕವಾಗಿದೆ, ಬೇಕಾಗಿದೆ. ಬರೀ ಬೂಟಾಟಿಕೆ ಮಾಡಿಕೊಂಡು ನೀವು ಯಾರ್ದೋ ಹೆಸರು ಹೇಳಿಕೊಂಡು ಇವತ್ತು ಯಾಕೂಬ್ ಮೆಮನ್ ಒಬ್ಬ ಭಯೋತ್ಪಾದಕ, ಅಫ್ಜಲ್ ಗುರು ಒಬ್ಬ ಭಯೋತ್ಪಾದಕ, ಅವನ ಪರವಾಗಿ ಕಾಂಗ್ರೆಸ್ಸಿನಿಂದ ಹೋರಾಟವನ್ನು ಮಾಡ್ತಾರೆ, ಸಹಿ ಸಂಗ್ರಹಣೆ ಮಾಡ್ತಾರೆ, ಅವ್ರು ಗಲ್ಲಿಗೇರಿಸಬಾರ್ದು ಅಂತ ಮಾಡ್ತಾರೆ. ರಾತ್ರಿ 3 ಗಂಟೆಗೆ ಕೋರ್ಟನ್ನು ಓಪನ್ ಮಾಡಿಸ್ತಾರೆ. ಯಾರ ಸಲುವಾಗಿ? ಭಯೋತ್ಪಾದಕರ ಸಲುವಾಗಿ, ದೇಶದ್ರೋಹಿಗಳ ಪರವಾಗಿ. ಇವತ್ತು ಟಿಪ್ಪು ಸುಲ್ತಾನನ್ನು ಮೆರೆಸ್ತಾರೆ. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ದೇವಸ್ಥಾನಗಳನ್ನು, ಸಾವಿರಾರು ದೇವಸ್ಥಾನಗಳನ್ನು ಒಡೆದಂಥ ಧೂರ್ತ ಅವನು, ಕನ್ನಡ ದ್ರೋಹಿ, ಕನ್ನಡವನ್ನು ವಿರೋಧಿ ಮಾಡಿ ಪರ್ಷಿಯನ್ ಭಾಷೆಯನ್ನು ಹೇರಿದಂಥ ವ್ಯಕ್ತಿ. ಸೊ ಇಂಥವರನ್ನು ಮೆರೆಸ್ತಾರೆ. ಇಂಥವರ ಜಯಂತಿಯನ್ನು ಆಚರಣೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರ, ನಾನು ಹೇಳೋದು ಸಾವರ್ಕರ್ ಅಂಥ ತ್ಯಾಗಿಯ ವ್ಯಕ್ತಿಯ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಒಂದು. ಎರಡನೇದು, ಅಲ್ಲಿ ಫಲಕ ಅಂದರೆ ಒಳಗಡೆ ಮತ್ತು ಹೊರಗಡೆಗೆ ಭಾವಚಿತ್ರ ಜೊತೆಗೆ ಫಲಕ ಇರಬೇಕು, ಬೋರ್ಡ್ ಇರಬೇಕು. ಮೂರನೇದು, ಅವರ ಜಯಂತಿ ಮತ್ತು ಪುಣ್ಯತಿಥಿ ಆಚರಣೆ ಮಾಡಬೇಕು. ನಾಲ್ಕನೇದು, ಈ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಮತ್ತು ವಿಮಾನ ನಿಲ್ದಾಣ ಅಲ್ಲಿ ಭಾವಚಿತ್ರ ಜೊತೆಗೆ ಒಂದು ಫಲಕ ಹಾಕಬೇಕು. ಒಂದು ಪಠ್ಯವನ್ನು ಕೂಡ ಪಠ್ಯದಲ್ಲೂ ಸೇರಿಸಬೇಕು. ಹೀಗೆ 5 ನಾವು ಬೇಡಿಕೆಗಳನ್ನು ಇಟ್ಟು ಇದನ್ನು ಯೋಚನೆ ಮಾಡಿದ್ದೀವಿ. 13ನೇ ತಾರೀಕು ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ 13ರಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾವರ್ಕರ್ ಭಕ್ತ ಮಂಡಳಿ, ಸಾವರ್ಕರ್ ಅಭಿಮಾನಿ ಬಳಗದವರು ಎಲ್ಲರೂ ಸೇರಿ, ಒಟ್ಟಿಗೆ ಸೇರಿ, ಎಲ್ಲ ಹಿಂದೂಗಳು ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಒಂದು ಮನವಿಯನ್ನು ಅವತ್ತೇ ಸಲ್ಲಿಸ್ತೀವಿ. ಇಲ್ಲಿ ಅವತ್ತೇ ಒಂದು ಪೂಜಾ ಕಾರ್ಯಕ್ರಮ ಜೈಲ್ ಎದುರುಗಡೆಗೆ. ಅದರ ಜೊತೆಗೆ ಈ 13ರ ನಂತರ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಡೀ ರಾಜ್ಯದ ಒಂದು 100 ಜನ ಪ್ರಮುಖರು ಹೋಗಿ ಭೇಟಿಯಾಗಿ ಇದೇ ಮನವಿಗಳನ್ನು ನಾವು ಸಲ್ಲಿಸುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇದು ಒಳಗಡೆ ಇದ್ದದ್ದು ಫೋಟೋ ಇದು. ಫೋಟೋ ಸರ್, ಈ ಫೋಟೋ ಇಲ್ಲ ಅಲ್ಲಿ. ಸರ್ ನಾವು ನೋಡಿದ್ರೆ ಈಗ ನಾನು ಮೊನ್ನೆ ಹೋದಾಗ ಕೇಳಿದೆ, ಇಲ್ಲಿ ಯಾವುದೂ ಫೋಟೋ ಇಲ್ಲ. ಮತ್ತು ಪ್ರತಿ ವರ್ಷ ನಮ್ಮ ಸಾವರ್ಕರ್ ಬಳಗದವರು, ರಾಯ್ಕರ್ ಇರ್ಬೋದು ಅಥವಾ ನಮ್ಮ ಸರಸ್ವತಿ ಸಾಹಿತ್ಯದವರು ಇರ್ಬೋದು, ಹೀಗೆ ಅನೇಕ ಜನ, ಈಗ ಅಮರ ದೇಶದ ಪ್ರಮುಖರು ವೆಂಕಟೇಶ್ ಅವರು ಇದ್ದಾರೆ, ಇವರೆಲ್ಲರೂ ಜೈಲಿನ ಹೊರಗಡೆ ಬಂದು ಒಂದು ಕಾರ್ಯಕ್ರಮ ಮಾಡಿ ಹೋಗ್ಬಿಡ್ತಾರೆ. ಇದು ಅವಮಾನಿತ ನಮಗೆ. ಇದೇನು ಬಹಳ ದೊಡ್ಡ ಏನು ವಿಷಯ ಅಲ್ಲ, ಆದರೆ ಇಡೀ ಸಮಾಜಕ್ಕೆ ಒಂದು ಆದರ್ಶವಾದಂತಹ ವ್ಯಕ್ತಿಯ ಸ್ಮರಣೆ ಮಾಡುವಂತ ನಮ್ಮ ಕರ್ತವ್ಯ ಅನ್ನುವಂಥ ತೆಗೆದಿದೆ.